ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇವತ್ತು ಸಂಜೆ ನಾವು ಸಜ್ಜಿಗೆ ರೊಟ್ಟಿ ಮಾಡಿದ್ದೆ. ನಿಮಗೆ ಸಜ್ಜಿಗೆ ರೊಟ್ಟಿ ಅಂತ ಗೊತ್ತುಂಟ? ಗೊತ್ತಿದ್ದವರು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ. ಅದು ದೊಡ್ಡ ಹೇಳುವಂಥ ವಿಶೇಷ ತಿಂಡಿ ಏನಲ್ಲ, ಆದರೂ ಸಂಜೆಗೆ ನಮಗೆ ಫಾಸ್ಟಾಗಿ ಮಾಡಲಿಕ್ಕೆ ಆಗ್ತದೆ ಅದು. ಅಂದರೆ ಸ್ವಲ್ಪ ನೀರು ತಗೊಳ್ಳುವ, ಆಮೇಲೆ ಅದಕ್ಕೆ ಬಾಂಬೆ ರವೆ ಹಾಕುವ, ಆನಂತರ ಬೇವಿನ ಸೊಪ್ಪು, ಆಮೇಲೆ ತೆಂಗಿನಕಾಯಿ, ಉಪ್ಪು, ಆಮೇಲೆ ಹಸಿಮೆಣಸು, ಶುಂಠಿ ಇದೆಲ್ಲ ಸಣ್ಣಗೆ ಮಾಡಿ ಚಂದ ಒಂದು ಅಂದರೆ ನಾವು ಚಪಾತಿ ಹಿಟ್ಟು ಅಷ್ಟು ಗಟ್ಟಿಯಲ್ಲ, ಸ್ವಲ್ಪ ಅಂದರೆ ನಮಗೆ ಕೈಯಲ್ಲಿ ತಟ್ಟಲಿಕ್ಕೆ ಸಿಕ್ಕಬೇಕು ಆ ರೀತಿಯಾಗಿ ಚಂದ ಒಂದು ಮಿಕ್ಸ್ ಮಾಡಿ, ಅಂದರೆ ರೊಟ್ಟಿ ಟೈಪ್ ನಾವು ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೇವಲ್ಲ ಆ ರೀತಿಯಾಗಿ ಚಂದ ಮಿಕ್ಸ್ ಮಾಡಿ ಚಂದ ಕಾವಲಿಯಲ್ಲಿ ತಟ್ಟಿದ್ರೆ ಆಯಿತು. ಎಂಥ ಟೇಸ್ಟ್ ಆಗ್ತದೆ ಗೊತ್ತುಂಟ ಚಿಕನ್ ಪದಾರ್ಥಕ್ಕೆ, ಹಾಗೆ ಮೀನು ಪದಾರ್ಥಕ್ಕೆ, ಮತ್ತು ಅದಕ್ಕೆ ಚಟ್ನಿ ಅಂಥದ್ದೆಲ್ಲ ಸೂಟ್ ಆಗೋದಿಲ್ಲ ಆಯಿತಾ. ಹಾಗೆ ನಾನೀಗ ಸಂಜೆ ಅರ್ಜು ಬಂದ, ನಂದು ಬಂದ, ಇವರಿಬ್ಬರು ಬಂದ ಕೂಡಲೇ ಬೇಗ ಎರಡೆರಡು ಬಾಣಲಿಟ್ಟು ಮಾಡ್ತಾಯಿದ್ದೇನೆ. ಹಾಗೆ ಅರ್ಜುಗೂ ಭಾರಿ ಇಷ್ಟ ಸಜ್ಜಿಗೆ ರೊಟ್ಟಿ ಹೇಳಿದ್ರೆ. ಅವ ಮತ್ತು ಚಿಕನ್ ಪೀಸೆಲ್ಲ ದೊಡ್ಡ ಅವನಿಗೆ ಇಷ್ಟ ಏನಿಲ್ಲ. ಹಾಗೆ ಅವ ಅದ್ರ ಇದು ಗ್ರೇವಿ ಮಾತ್ರ, ಅದು ಮಾತ್ರ ಸರಿ ಹಾಕಿ ಅವ ಸರಿ ತಿಂತಾನವ. ಆಗ ನಂದು ಸಹ ಹಾಗೆ, ಈಗ ನಂದಿಗೂ ಸಹ ಇಷ್ಟ ಬಿಸಿ ಬಿಸಿ ಆಗಬೇಕದು, ತುಂಬ ಟೇಸ್ಟ್ ಆಗ್ತದೆ. ಹಾಗೆ ಮಕ್ಕಳಿಗೆಲ್ಲ ಸಂಜೆ ಬಂದ ಕೂಡಲೇ ಒಂದೊಂದು ಸಜ್ಜಿಗೆ ರೊಟ್ಟಿ ಮತ್ತು ಚಾಲ ಮಾಡಿದೆ. ಆಮೇಲೆ ನಾನು ಅವರೊಟ್ಟಿಗೆ ಸೇರಿ ಒಂದು ಸಜ್ಜಿಗೆ ರೊಟ್ಟಿ ಎಲ್ಲ ತಿಂದೆ. ಆಮೇಲೆ ನಂದು ಜೋರಾಗಿ ಮೊಬೈಲ್ ನೋಡಿಕೊಂಡೇ ಅವ ತಿಂಡಿ ತಿನ್ನೋದು. ಮತ್ತು ಅದು ಮಾತ್ರ ಒಳ್ಳೆಯದಲ್ಲ, ಊಟ ಮಾಡೋದೆಲ್ಲ ಮೊಬೈಲ್ ನೋಡಿ. ಈಗ ಅದಷ್ಟು ಹೆಲ್ತಿಗೆ ಒಳ್ಳೆಯದಲ್ಲ ಹೇಳಿ ಹೇಳ್ತಾರೆ, ಮೊಬೈಲ್ ನೋಡಿ ತಿಂಡಿ ತಿನ್ನೋದು. ಆದರೆ ಅವನ ಅಭ್ಯಾಸ ಹಾಗೆಯೇ. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟೇ ಇರೋದು.